Morning, students. We are solving the problems from the chapter Rectification of Errors. Today we are in the fifth problem. This problem is from Mangalore University question paper 2015. 2015 ನ ಕ್ವಶನ್ ಪೇಪರ್ ಇಂದ ತಂದಿದ್ದೇನೆ ಈ ಪ್ರಶ್ನೆಯನ್ನ. ಇದು ನೋಡುವ 6 ಮಾರ್ಕ್ಸ್ ನ ಕ್ವಶನ್ ಅಷ್ಟೇ. 6 ಎಂಟ್ರೀಸ್ ಇದೆ, ಅದನ್ನ ಪಾಸ್ ಮಾಡಬೇಕು. Let us see the items one by one. ಫಸ್ಟ್ ಏನಿದೆ ಅಂದ್ರೆ ಪಾಸ್ ದ ಜನರಲ್ ಎಂಟ್ರೀಸ್ ಟು ರೆಕ್ಟಿಫೈ ದ ಫಾಲೋವಿಂಗ್ ಎರರ್ಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸಸ್ಪೆನ್ಸ್ ಅಕೌಂಟ್ ಮಾಡಿದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಲ್ವಾ? ಬಟ್ ಸ್ಟಿಲ್ we can assume that suspense account is prepared ಅಂತ assume ಮಾಡಿಕೊಂಡು journal entry ಮಾಡಬಹುದು. ಅದೊಂದು ಮಾಡಬಹುದು. ಒಂದು ನೋಟ್ ಬರೀರಿ. It is assumed that difference in, ನಾನಲ್ಲಿ ನೋಟ್ ಬರೆದು ಕೊಡ್ಲಿಲ್ಲ, but you can write it. It is assumed that, ಇಲ್ಲೊಂದು ನೋಟ್ ಕೆಳಗೆ ನಾನು ಬರೆದು ಕೊಡ್ತೇನೆ, ಹಾಗೆ ಒಂದು ನೋಟ್ ಬರೀರಿ. ಇದು ಪ್ರಾಬ್ಲಮ್ ಅಲ್ಲಿ ಇರುವುದಲ್ಲ, ಇದು ನೋಟ್, ನಿಮ್ಮ ಆನ್ಸರ್ ಅಲ್ಲಿ ಬರಬೇಕಾದ ನೋಟ್ ಆಯ್ತಾ? It is assumed that difference due to errors is transferred to suspense account. ಇಂಥ ಒಂದು ಅಸಂಪ್ಷನ್ ಮೇಲೆ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅಸಂಪ್ಷನ್ ಇದನ್ನು ಬರೀರಿ. ಓಕೆ ಅಲ್ಲ? ಬರೆದು ಬಿಡಿ. ಅದನ್ನು ನಾನು ತೆಗಿತೇನೆ ಈಗ, ಇಲ್ಲ ನೆಕ್ಸ್ಟಿಗೆ ಸ್ಲೈಡ್ಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ. ನೋಡಿ ಫಸ್ಟ್ ಎಂಟ್ರಿ ನೋಡಿ. ಫಸ್ಟ್ ಎಂಟ್ರಿ ಏನಿದೆ ಅಂತ ನೋಡಿ. A sale of rupees 20,000 to Smith and Company was credited to their account. ಸ್ಮಿತ್ಗೆ ಸೇಲ್ ಮಾಡಿದ್ರೆ ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಆಗ್ಬೇಕು. ಅಂದ್ರೆ ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು, ಡೆಬಿಟ್ ಮಾಡಬೇಕು. ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನು ಏನ್ ಮಾಡ್ಬೇಕು? ಡೆಬಿಟ್ ಮಾಡಬೇಕು. ಸೇಲ್ಸ್ ಅನ್ನ ಕ್ರೆಡಿಟ್ ಮಾಡಬೇಕು. ಆದ್ರೆ ಇವರು ಏನ್ ಮಾಡಿದ್ದಾರೆ? ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನ ತಪ್ಪಿ ಡೆಬಿಟ್ ಮಾಡುವ ಬದಲು ಕ್ರೆಡಿಟ್ ಮಾಡಿದ್ದಾರೆ. ಅದನ್ನು ನಾವು ರೆಕ್ಟಿಫೈ ಮಾಡಬೇಕಾಗುತ್ತೆ. ಹೇಗೆ ರೆಕ್ಟಿಫೈ ಮಾಡೋದು ಅಂತ ನೋಡುವ. ಓಕೆ, ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟಿಗೆ ನೋಡಿ. ಇಲ್ಲಿ ಏನು ಸಮಸ್ಯೆ? ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನ ಇವರು ಏನ್ ಮಾಡಿದ್ದಾರೆ? ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ಮಾಡಿದ್ದಾರೆ. ನಿಜವಾಗಿ ಏನಾಗಬೇಕು? ಕರೆಕ್ಟ್ ಎಂಟ್ರಿ ಏನು? ಡೆಬಿಟ್ ಮಾಡಬೇಕು. ಕರೆಕ್ಟ್ ಎಂಟ್ರಿ ಡೆಬಿಟ್ ಆಗಬೇಕು. ಕರೆಕ್ಟ್ ಎಂಟ್ರಿ ಬರೆಯುವ ಫಸ್ಟಿಗೆ. ಕರೆಕ್ಟ್ ಎಂಟ್ರಿ ಏನು? ಡೆಬಿಟ್ ಸ್ಮಿತ್ ಅಂಡ್ ಕಂಪನಿ ಅಕೌಂಟ್. ಸ್ಮಿತ್ ಅಂಡ್ ಕಂಪನಿ ಅಕೌಂಟ್. ಮತ್ತೆ ಕ್ರೆಡಿಟ್. ಆದರೆ ರಾಂಗ್ ಎಂಟ್ರಿ ಏನಂದ್ರೆ ದೇ ಹ್ಯಾವ್ ಕ್ರೆಡಿಟೆಡ್ ಸ್ಮಿತ್ ಅಂಡ್ ಕಂಪನಿ ಅಕೌಂಟ್. ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದಾರೆ. ಇದು ಎರರ್. ಕ್ಲಿಯರ್ ಆಯ್ತಲ್ಲ? ಈಗ ನೋಡಿ, ಇದನ್ನ ಎಂಟ್ರಿಯನ್ನ ಸರಿ ಮಾಡುವ. ಈಗ ಕರೆಕ್ಟ್ ಎಂಟ್ರಿ ಸ್ಮಿತ್ ಅಂಡ್ ಅಕೌಂಟ್ ಡೆಬಿಟ್ ಆಗಬೇಕು. ಸಾರಿ, ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಏನಾಗಬೇಕು? ಡೆಬಿಟ್ ಆಗಬೇಕು. ಇವರು ಡೆಬಿಟ್ ಮಾಡಲಿಲ್ಲ, ನಾವು 20,000 ಡೆಬಿಟ್ ಮಾಡುವ. ಇಲ್ಲಿ ರಾಂಗ್ ಕ್ರೆಡಿಟ್ ಆಗಿದೆ, ಅದನ್ನು ಡೆಬಿಟ್ ಮಾಡಿ ರೆಕ್ಟಿಫೈ ಮಾಡುವ. ಸ್ಮಿತ್ ಅಂಡ್ ಕಂಪನಿ ಅಕೌಂಟ್ ಅಲ್ಲಿಗೆ ಮುಗಿಯಿತು. ಇಷ್ಟೇ ಫಸ್ಟ್ ಒನ್. ಓಕೆ ಅಲ್ಲ? ಇನ್ನು ಸೆಕೆಂಡಿಗೆ ಹೋಗುವ. ತುಂಬಾ ಲಾಂಗ್ ಬೇಕಾಗಿಲ್ಲ ಈ ಪ್ರಾಬ್ಲಮ್, ಬೇಗ ಮುಗಿಸ್ಬೋದು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್. ರಿಟರ್ನ್ ಇನ್ವರ್ಡ್ಸ್ ಬುಕ್ ಹ್ಯಾಸ್ ಬೀನ್ ಕಾಸ್ಟ್. ರಿಟರ್ನ್ಸ್ ಇನ್ವರ್ಡ್ಸ್ ಬುಕ್ ಹ್ಯಾಸ್ ಬೀನ್ ಕಾಸ್ಟ್
₹500 ಶಾರ್ಟ್. ರಿಟರ್ನ್ಸ್ ಇನ್ವರ್ಸ್ ಬುಕ್ ಅನ್ನ ₹500 ಕಡಿಮೆ ಬರೆದಿದ್ದಾರೆ, ಕಡಿಮೆ ಮಾಡಿದ್ದಾರೆ ಟೋಟಲ್ ಮಾಡುವಾಗ. ರಿಟರ್ನ್ಸ್ ಇನ್ವರ್ಸ್ ಬುಕ್ ಅಂದ್ರೆ ಏನು? ರಿಟರ್ನ್ ಇನ್ವರ್ಸ್ ಬುಕ್ ಅಂದ್ರೆ ಸೇಲ್ಸ್ ರಿಟರ್ನ್. ಸೇಲ್ಸ್ ರಿಟರ್ನ್ ನಿಜವಾಗಿ ಏನು? ಡೆಬಿಟ್. ಡೆಬಿಟ್ ಅಲ್ಲಿ ₹500 ಕಡಿಮೆ ಆಗಿದೆ. ಕ್ಲಿಯರ್ ಅಲ್ವಾ? ಸೇಲ್ಸ್ ರಿಟರ್ನ್ ಬುಕ್ ಡೆಬಿಟ್ ಅಲ್ಲಿ $500 ಕಡಿಮೆ ಆಗಿದೆ, ಅದನ್ನ ನಾವು ಡೆಬಿಟ್ ಮಾಡಿಬಿಟ್ರಾಯ್ತು. ಕ್ರೆಡಿಟ್ ಗೆ ಸಸ್ಪೆನ್ಸ್ ಅಕೌಂಟ್ ಹಾಕುದು, ಯಾಕಂದ್ರೆ ನಾವು ಎಸ್ಯೂಮ್ ಮಾಡಿದ್ದೇವೆ ಸಸ್ಪೆನ್ಸ್ ಅಕೌಂಟ್ ಮಾಡಿದೆ ಅಂತ. ಕ್ಲಿಯರ್ ಆಯ್ತಲ್ವಾ? ಥರ್ಡ್ ಒನ್ ನೋಡಿ, ಎ ಸೇಲ್ ಆಫ್ 12,000 ಹ್ಯಾಡ್ ಬೀನ್ ಪಾಸ್ಡ್ ಥ್ರೂ ಪರ್ಚೇಸ್ ಡೇ ಬುಕ್. ಸೇಲ್ಸ್ ಅನ್ನು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ, ಆದ್ರೆ ದ ಕಸ್ಟಮರ್ಸ್ ಅಕೌಂಟ್ ಹ್ಯಾಡ್ ಅವರ್ ಬೀನ್ ಕರೆಕ್ಟ್ಲಿ ಡೆಬಿಟೆಡ್. ಕಸ್ಟಮರ್ ಅಕೌಂಟ್ ಅಲ್ಲಿ ಯಾವ ತಪ್ಪು ಇಲ್ಲ. ಸೇಲ್ಸ್ ಅನ್ನು ಸೇಲ್ಸ್ ಅಕೌಂಟಿಗೆ ಬರೆಯೋ ಬದಲು ಪರ್ಚೇಸ್ ಅಕೌಂಟಿಗೆ ಬರೆದಿದ್ದಾರೆ. ಸಿಂಪಲ್. ಸೇಲ್ಸ್ ಆದ್ರೆ ನೋಡಿ, ಎಗೆ ಸೇಲ್ ಮಾಡಿದ್ರೆ ಮಿಸ್ಟರ್ ಎಸ್ ಅಕೌಂಟ್ ಡೇಟಾ ಸೇಲ್ಸ್ ಅಕೌಂಟ್, ಅಂದ್ರೆ ಎಸ್ ಅಕೌಂಟಿಗೆ ಕರೆಕ್ಟ್ ಕ್ರೆಡಿಟ್ ಡೆಬಿಟ್ ಮಾಡಿಬಿಟ್ಟಿದ್ದಾರೆ, ತಪ್ಪೇ ಏನಿಲ್ಲ. ಎ ಅಂತ ಎಸ್ಯೂಮ್ ಮಾಡಿದೆ ನಾನು, ಇಲ್ಲಿ ಎ ಇಲ್ಲ ಇಲ್ಲಿ, ಆಯ್ತಾ? ಆ ವ್ಯಕ್ತಿಗೆ ಸರಿಯಾಗಿ ಏನ್ ಮಾಡಿದ್ದಾರೆ? ಡೆಬಿಟ್ ಮಾಡಿದ್ದಾರೆ. ಆದ್ರೆ ಸೇಲ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡುವ ಬದಲು ಪರ್ಚೇಸ್ ಅಕೌಂಟಿಗೆ ಹಾಕಿದ್ದಾರೆ, ಅಂದ್ರೆ ಪರ್ಚೇಸ್ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ ಏನು ಅಂತ ನಾನು ಹೇಳ್ತೇನೆ ಇನ್ನೊಮ್ಮೆ. ಲಿಸನ್. ಈಗ ಕರೆಕ್ಟ್ ಎಂಟ್ರಿ ಏನು? ಕರೆಕ್ಟ್ ಎಂಟ್ರಿ, ರಾಂಗ್ ಎಂಟ್ರಿ. ಕರೆಕ್ಟ್ ಎಂಟ್ರಿ ಏನಂದ್ರೆ ಸೇಲ್ಸ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್, ಡೆಬಿಟ್ ಸೇಲ್ಸ್ ಅಕೌಂಟ್, ಇದು ಕರೆಕ್ಟ್ ಎಂಟ್ರಿ. ಆದ್ರೆ ಇವರು ಏನ್ ಮಾಡಿದ್ದಾರೆ? ಇವರು ಸಾರಿ, ಡೆಬಿಟ್ ಅಲ್ಲ ಕ್ರೆಡಿಟ್, ಆಯ್ತಾ? ಸೇಲ್ಸ್ ಯಾವಾಗಲೂ ಕ್ರೆಡಿಟ್, ಅದು ನೆನಪಿರ್ಲಿ. ಅದು ಟೈಪಿಂಗ್ ನಾನು ಹೇಳುವಾಗ ತಪ್ಪಿತ್ತು, ಸಮಸ್ಯೆ ಇಲ್ಲ, ಅದನ್ನು ಕರೆಕ್ಷನ್ ಮಾಡಿ. ಕ್ರೆಡಿಟ್ ಏನಾಗಬೇಕು? ಸೇಲ್ಸ್ ಅಕೌಂಟ್ ಆಗ್ಬೇಕು. ಕ್ಲಿಯರ್ ಆಗಿ ನೋಡಿ, ಏನು? ಸೇಲ್ಸ್ ಆದ್ರೆ ಕ್ರೆಡಿಟ್ ಸೇಲ್ಸ್ ಅಕೌಂಟ್ ಆಗ್ಬೇಕು. ಆದ್ರೆ ಇವರು ಏನ್ ಮಾಡಿದ್ದಾರೆ? ಡೆಬಿಟ್ ಮಾಡಿದ್ದಾರೆ. ಯಾವ ಅಕೌಂಟ್ ಅನ್ನ? ಪರ್ಚೇಸ್ ಅಕೌಂಟ್ ಅನ್ನು, ಪರ್ಚೇಸ್ ಅಕೌಂಟ್ ಅನ್ನು. ಸರಿ ಆಯ್ತಲ್ಲ? ಈಗ ನೋಡಿ, ಈಗ ಕರೆಕ್ಷನ್ ಮಾಡುವ ನೋಡಿ. See, sales account is credit. We have credited sales account. ಏನಾಗಿದೆ? ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿದೆವು. ಮತ್ತೆ ಇನ್ನೇನಾಗಿದೆ ಅಂದ್ರೆ, ಇನ್ನೊಂದು ತಪ್ಪೇನಂದ್ರೆ ಇಲ್ಲಿ ಪರ್ಚೇಸ್ ಅಕೌಂಟ್ ಅನ್ನ ರಾಂಗ್ ಆಗಿ ಏನು ಮಾಡಿದ್ದಾರೆ ಅಂದ್ರೆ ಡೆಬಿಟ್ ಮಾಡಿಬಿಟ್ಟಿದ್ದಾರೆ. ಅದನ್ನ ತೆಗೆದುಹಾಕ್ಬೇಕು. ಈಗ ಪರ್ಚೇಸ್ ಅಕೌಂಟ್ ಅನ್ನ ಏನು ಮಾಡಿದ್ದಾರೆ? ದೇರ್ ಇಸ್ ಎ ರಾಂಗ್ ಡೆಬಿಟ್. ಪರ್ಚೇಸ್ ಅಕೌಂಟ್ ಅಲ್ಲಿ ಒಂದು ರಾಂಗ್ ಡೆಬಿಟ್ ಆಗಿದೆ. ಅದನ್ನ ಹೇಗೆ ಸರಿ ಮಾಡುವುದು? ಡೆಬಿಟ್ ರಾಂಗ್ ಡೆಬಿಟ್ ಆದ್ರೆ ಅದನ್ನ ಏನ್ ಮಾಡ್ಬೇಕು ನಾವು? ಪರ್ಚೇಸ್ ಅಕೌಂಟಿಗೆ ಅದನ್ನ ಕ್ರೆಡಿಟ್ ಮಾಡಿ ಬಿಡ್ಬೇಕು. ಕ್ಲಿಯರ್ ಆಯ್ತಲ್ವಾ? ರಾಂಗ್ ಡೆಬಿಟ್ ಅನ್ನು ಸರಿಪಡಿಸುವುದು ಹೇಗೆ? ಪರ್ಚೇಸ್ ಅಕೌಂಟಿಗೆ ಕ್ರೆಡಿಟ್ ಮಾಡಿಕೊಂಡು ಏನ್ ಮಾಡ್ಬೇಕು? ಪರ್ಚೇಸ್ ಅಕೌಂಟಿಗೆ ಟು ಪರ್ಚೇಸಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ? 12,000. ಓಕೆ, ಈಗ ನೋಡಿ. ಸೊ ಏನಾಯ್ತು ಇಲ್ಲಿ? ರಾಂಗ್ ಡೆಬಿಟ್ ಇತ್ತು, ಅದನ್ನ ಕ್ರೆಡಿಟ್ ಮಾಡಿ ಕರೆಕ್ಷನ್ ಮಾಡಿದೆವು. ಬೀಯಿಂಗ್ ದ ಸೇಲ್ಸ್ ಎಂಟರ್ಡ್ ಇನ್ ದ ಪರ್ಚೇಸಸ್ ಬುಕ್ ನಾವು ರೆಕ್ಟಿಫೈಡ್. ಕ್ಲಿಯರ್ ಆಯ್ತಾ? 7,500 ಪೇಡ್ ಫಾರ್ ವೇಜಸ್ ಟು ವರ್ಕ್ಮೆನ್ ಫಾರ್ ಮೇಕಿಂಗ್ ಫರ್ನಿಚರ್ ಹ್ಯಾಸ್ ಬೀನ್ ಚಾರ್ಜ್ಡ್ ಟು ವೇಜಸ್ ಅಕೌಂಟ್. ಏನಂದ್ರೆ 7,500 ಪೇಡ್ ಫಾರ್ ವೇಜಸ್ ಟು ವರ್ಕ್ಮೆನ್. ವರ್ಕ್ಮೆನ್ಗೆ ಯಾಕೆ? ಫಾರ್ ಮೇಕಿಂಗ್ ಫರ್ನಿಚರ್, ಫರ್ನಿಚರ್ ಅನ್ನ ಮಾಡ್ಲಿಕ್ಕೆ ಬೇಕಾಗಿ ದೇ ಹ್ಯಾವ್ ಪೇಯ್ಡ್ 7,500. ಅರ್ಥ ಆಯ್ತಲ್ಲ? ಫರ್ನಿಚರ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಫರ್ನಿಚರ್ ದೇ ಹ್ಯಾವ್ ಪೇಯ್ಡ್ 7,500. ಅದನ್ನ ಯಾವ ಅಕೌಂಟಿಗೆ ಹಾಕಿದ್ದಾರೆ? ಹ್ಯಾಸ್ ಬೀನ್ ಚಾರ್ಜ್ಡ್ ಟು ವೇಜಸ್ ಅಕೌಂಟ್. ದೇ ಹ್ಯಾವ್ ಚಾರ್ಜ್ಡ್ ಇಟ್ ಟು ದ ವೇಜಸ್ ಅಕೌಂಟ್, ಬಟ್ ಇಟ್ ಈಸ್ ರಾಂಗ್. Wages for making furniture should be debited to furniture account itself. It should not be debited to wages account. It should not be debited to wages account. Okay? ಅದನ್ನ ವೇಜಸ್ ಅಕೌಂಟಿಗೆ ಡೆಬಿಟ್ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಎಂಟ್ರಿ ಏನಂದ್ರೆ, ಇಲ್ಲಿ ಬರೆದು ತೋರಿಸುವುದಿಲ್ಲ ನಾನು, ಬೇಕಾದ್ರೆ ಇಲ್ಲಿ ಹೀಗೆ ಹೇಳ್ತೇನೆ. ಫರ್ನಿಚರ್ ಅಕೌಂಟ್ ಅನ್ನ ನಿಜವಾಗಿ ಡೆಬಿಟ್ ಮಾಡ್ಬೇಕು. ಅವರು ಡೆಬಿಟ್ ಮಾಡ್ಲಿಲ್ಲ, ನಾವೇನ್ ಮಾಡಿದೇವೆ? ಇಲ್ಲಿ ಡೆಬಿಟ್ ಮಾಡಿಬಿಟ್ಟೆವು. ನಾವಿಲ್ಲಿ ಏನ್ ಮಾಡಿದೆವು? ಡೆಬಿಟ್ ಮಾಡಿಬಿಟ್ಟೆವು. ಕ್ಲಿಯರ್ ಆಯ್ತಲ್ಲ? ವಿ ಹ್ಯಾವ್ ಡೆಬಿಟೆಡ್ ಇಟ್. ಓಕೆ, ಡೆಬಿಟ್ ಮಾಡಿದ್ದೇವೆ. ಓಕೆ, ಮತ್ತೆ ವೇಜಸ್ ಅಕೌಂಟ್ ಅನ್ನ ರಾಂಗ್ ಡೆಬಿಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ರಾಂಗ್ ಡೆಬಿಟ್ ಟು ವೇಜಸ್ ಅಕೌಂಟ್, ಅದನ್ನ ಕ್ರೆಡಿಟ್ ಮಾಡಿಕೊಂಡು ಕರೆಕ್ಷನ್ ಮಾಡಿದ್ದೇವೆ. ಮುಗೀತಲ್ಲ? ಕ್ಲಿಯರ್ ಆಯ್ತಲ್ವಾ?
ಇನ್ನು ಐದನೇದಕ್ಕೆ ಹೋಗುವ. ಐದನೇದು ಸ್ಕ್ರೀನ್ ಮೂವ್ಮೆಂಟ್. ಐದನೇದು ನೋಡಿ, ಎ ಪರ್ಚೇಸ್ ಆಫ್ 9360 ಫ್ರಮ್ ಪ್ರಿಯಾ ಅಂಡ್ ಕಂಪನಿ had been posted to the debit of their account 6390. ಏನ್ ಮಾಡಿದ್ದಾರೆ? 9360 ಸರಿ ನೋಡಿ, ಅಲ್ಲಿ ಐಟಮ್ ಅನ್ನು ಬರೆದು ತಗೊಂಡಿದ್ದೀರಲ್ವಾ, ಇದನ್ನು ನಾವು ಈಗ ಕರೆಕ್ಷನ್ ಮಾಡುವ. ಕರೆಕ್ಷನ್ ಮಾಡುದು ಹೇಗೆ ನೋಡುವ. ನೋಡಿ, ಇದು ಏನಾಗಿದೆ, ಏನು ಮಾಡಬೇಕು ನೋಡುವ. ಪರ್ಚೇಸ್ ಆಫ್ 9360 ಫ್ರಮ್ ಪ್ರಿಯಾ ಅಂಡ್ ಕಂಪನಿ has been posted to the debit of their account. ಆ ಪ್ರಿಯಾ ಅಂಡ್ ಕಂಪನಿ ಎಂಬ ಅಕೌಂಟ್ಗೆ ಡೆಬಿಟ್ ಮಾಡಿದ್ದಾರೆ ಅವರು. ಕ್ಲಿಯರ್ ಆಯ್ತಲ್ವಾ? ಏನಾಗಿದೆ ಗೊತ್ತಾಯ್ತಲ್ವಾ? ಡೆಬಿಟೆಡ್ ಪ್ರಿಯಾ ಅಂಡ್ ಕಂಪನಿ 6390. ಆದ್ರೆ ಏನಾಗಬೇಕು, ಇದನ್ನು ಬರೆದು ತೋರಿಸಬೇಕಾಗ್ತಿಲ್ಲ, ಅದ್ರೆ ಕ್ಲಿಯರ್ ಆಗಲ್ಲ. ಸೊ ಡೆಬಿಟ್, ಸರಿ, ಕರೆಕ್ಟ್ ಎಂಟ್ರಿ ರಾಂಗ್ ಎಂಟ್ರಿ ಹೇಳ್ತೇನೆ. ಕರೆಕ್ಟ್ ಎಂಟ್ರಿ ಏನು, ರಾಂಗ್ ಎಂಟ್ರಿ ಅನ್ನು ನೋಡುವ. ಏನಾಯ್ತು? ಓಕೆ, ನೋಡಿ, ಕರೆಕ್ಟ್ ಎಂಟ್ರಿ ಏನಾಗಬೇಕು? ಸಿ ಪ್ರಾಬ್ಲಮ್ ಇನ್ನೊಮ್ಮೆ ನೋಡಿ, ಬುಕ್ ಅಲ್ಲಿ ಬರೆದದನ್ನು. ಪರ್ಚೇಸ್ ಫ್ರಮ್ ಪ್ರಿಯಾ, ಆಗ ಜರ್ನಲ್ ಎಂಟ್ರಿ ಏನು? ಪರ್ಚೇಸಸ್ ಅಕೌಂಟ್ ಡೆಟಾರ್ ಟು ಪ್ರಿಯಾ ಅಕೌಂಟ್. ಹಾಗಾದ್ರೆ ಪ್ರಿಯಾ ಅಕೌಂಟ್ ಏನಾಗಬೇಕು? ಕ್ರೆಡಿಟ್ ಪ್ರಿಯಾ ಅಂಡ್ ಕಂಪನೀಸ್ ಅಕೌಂಟ್, ಅಂಡ್ ಕಂಪನೀಸ್ ಅಕೌಂಟ್ ಇದು ಕ್ರೆಡಿಟ್ ಆಗಬೇಕು. ಆದ್ರೆ ಇವರು ಏನ್ ಮಾಡಿದ್ದಾರೆ? ಇದು ಎಷ್ಟು ಕ್ರೆಡಿಟ್ ಆಗಬೇಕು? 9360, 9360 rupees. ಆದ್ರೆ ಇವರು ಏನ್ ಮಾಡಿದ್ದಾರೆ? ರಾಂಗ್ ಏನ್ ಮಾಡಿದ್ದಾರೆ? ಅವರು ಡೆಬಿಟೆಡ್, ದೇ ಹ್ಯಾವ್ ಡೆಬಿಟೆಡ್ ಏನು ಮಾಡಿದ್ದಾರೆ? ದೇ ಹ್ಯಾವ್ ಡೆಬಿಟೆಡ್ ಪ್ರಿಯಾ ಅಂಡ್ ಕಂಪನೀಸ್ ಅಕೌಂಟ್. ಇದನ್ನ ಕ್ರೆಡಿಟ್ ಮಾಡಿ. ಎಷ್ಟು ಕ್ರೆಡಿಟ್ ಮಾಡಿದ್ದಾರೆ? 6390. ಅದು ಉಲ್ಟಾ ಆಚೀಚಾಗಿ 6390 ಆಯ್ತಲ್ವಾ? ವಿಷಯ ಕ್ಲಿಯರ್ ಆಯ್ತಲ್ವಾ? ಇನ್ನು ನೋಡಿ, ಇನ್ನು ಈಗ ಇದು ಕರೆಕ್ಟ್ ಎಂಟ್ರಿ ಅಲ್ವಾ? ಕರೆಕ್ಟ್ ಎಂಟ್ರಿ ಏನು? ಪ್ರಿಯಾ ಅಂಡ್ ಕಂಪನಿ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಕ್ರೆಡಿಟ್ ಮಾಡಲಿಲ್ಲ, ನಾವಿಲ್ಲಿ ಕ್ರೆಡಿಟ್ ಮಾಡುವ. 9360 ಕ್ರೆಡಿಟ್ ಮಾಡಿದೆವು. ಇದು ನೋಡಿ, ಈ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದೆವು. ಮತ್ತೆ ರಾಂಗ್ ಡೆಬಿಟ್ ಆಗಿದೆ. ರಾಂಗ್ ಡೆಬಿಟ್ ಅನ್ನು ಕರೆಕ್ಷನ್ ಮಾಡುದು ಹೇಗೆ? ಕ್ರೆಡಿಟ್ ಮಾಡಿ ಇನ್ನೊಮ್ಮೆ ಕ್ರೆಡಿಟ್ ಮಾಡಿದೆವು. ಅಮೌಂಟ್ ಮಾತ್ರ ಈ ಅಮೌಂಟ್ 6390. Being the purchase of 9360 from Priya and company posted to their debit of their account, posted to the debit of their account as 6390. Now rectified. Ashte. So next, last item, wages paid 4000 was recorded twice. ವೇಜಸ್ ಪೇಡ್ ಅನ್ನ 2 ಸಲ ರೆಕಾರ್ಡ್ ಮಾಡಿದ್ದಾರೆ. ಏನ್ ಮಾಡೋದು? ಒಂದು ರೆಕಾರ್ಡ್ ಅನ್ನು ತೆಗೆದುಹಾಕುದು. ಹೇಗೆ? ಜರ್ನಲ್ ಎಂಟ್ರಿ ಮಾಡಿ. ವೇಜಸ್ಗೆ 2 ಎಂಟ್ರಿ ಮಾಡಿದಾರಲ್ವಾ? ವೇಜಸ್ ಪೇಡ್ಗೆ 2 ಎಂಟ್ರಿ ಮಾಡಿದ್ದಾರೆ. ಅದನ್ನ ಏನ್ ಮಾಡ್ಬೇಕು? ಆ ಎಂಟ್ರಿ ವೇಜಸ್ ಪೇಡ್ ಆದ್ರೆ ಎಂಟ್ರಿ ಏನು? ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಅರ್ಥ ಆಯ್ತಾ? ಏನ್ ಎಂಟ್ರಿ? ಸಾಮಾನ್ಯವಾಗಿ ಮಾಡುವಂತ ಎಂಟ್ರಿ ಏನಂದ್ರೆ, ಸರಿ ಗಮನಿಸಿ, ಇಲ್ಲಿ ಮಾಡುವಂತ ಎಂಟ್ರಿ ವೇಜಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇದು ಇಲ್ಲಿ ಮಾಡುವಂತ ಎಂಟ್ರಿ. ಕ್ಲಿಯರ್ ಆಯ್ತಲ್ವಾ? ಇದನ್ನ ಏನ್ ಮಾಡ್ಬೇಕು ನಾವು ಅಂದ್ರೆ, ಈ ಎಂಟ್ರಿಯನ್ನ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದ್ರೆ ಆಯ್ತು. ರಿವರ್ಸ್ ದಿಸ್ ಎಂಟ್ರಿ, ರಿವರ್ಸ್ ದಿಸ್ ಎಂಟ್ರಿ. ಈ ಎಂಟ್ರಿಯನ್ನು ರಿವರ್ಸ್ ಮಾಡಿ. ಹೇಗೆ ರಿವರ್ಸ್ ಮಾಡೋದು? ಆಗ ಸೊ ನೋಡಿ, ವೇಜಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ 4000 ಬರೀಬೇಕಿತ್ತು. ಅವ್ರೇನ್ ಮಾಡಿದ್ದಾರೆ? 2 ಸಲ ಬರೆದಿದ್ದಾರೆ 4000.
2 ಸಲ ಎಂಟ್ರಿ ಮಾಡಿದ್ದಾರೆ ಅಂದ್ರೆ ಒಂದು ಎಂಟ್ರಿ ಅಲ್ಲೇ ಇರಲಿ, ಇನ್ನೊಂದು ಎಂಟ್ರಿ ತೆಗೆದು ಹಾಕ್ಬೇಕು. ಏನ್ ಮಾಡುದು, ಈ ಎಂಟ್ರಿಯನ್ನು ರಿವರ್ಸ್ ಮಾಡುದು. ರಿವರ್ಸ್ ಮಾಡುವಾಗ ಆಟೋಮೆಟಿಕ್ ಅದು ಹೋಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ವೇಜಸ್ ಅಕೌಂಟ್ ಅನ್ನು ಎಂಟ್ರಿ ಮಾಡಿ, ಅದು ಇಲ್ಲಿ ಮಾಡಿದ್ದೀನಿ ನೋಡಿ, ಕ್ಯಾಶ್ ಅಕೌಂಟ್ ಡೇಟಾ ಟು ವೇಜಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ಲ ಈಗ? ಐ ಹೋಪ್ ಯು ಗಾಟ್ ಇಟ್ ಕ್ಲಿಯರ್. ಓಕೆ, ಈಗ ನೆಕ್ಸ್ಟ್ ಇಲ್ಲಿಗ ಮುಗಿಯಿತು. ಇನ್ನೊಂದು ಪ್ರಾಬ್ಲಮ್ ನಾಳೆ ಮಾಡುವ. ಕೆಲವೊಂದು ಪ್ರಾಬ್ಲಮ್ ಇನ್ನೂ ಮಾಡ್ಲಿಕ್ಕೆ ಇದೆ ಈ ಚಾಪ್ಟರ್ ಅಲ್ಲಿ, ಕಂಪ್ಲೀಟ್ ಆಗ್ಲಿಲ್ಲ, ಆದಷ್ಟು ಬೇಗ ಮುಗಿಸೋ. ಓಕೆ, ಎಲ್ಲಾದ್ರೂ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ರೆ ಒಳ್ಳೇದಿತ್ತು. ಏನು ಮಾಹಿತಿ ಇನ್ನೂ ಬರಲಿಲ್ಲ ಸರಿಯಾದಂತಹ, ಬೇಗ ಆಗ್ತದಂತೆಲ್ಲ ಮಾಹಿತಿ ಬರ್ತಾ ಇದೆ. ನ್ಯೂಸ್ ಪೇಪರ್ ಅಲ್ಲೆಲ್ಲ ಓದಿರ್ಬೋದು ನೀವು, ಬಟ್ ಸ್ಟಿಲ್ ಕನ್ಫರ್ಮ್ ಆಗಿ ಬಂದ್ರೆ ನೋಡುವ. ಅಷ್ಟರವರೆಗೆ ಆಫ್ಲೈನ್ ಕ್ಲಾಸ್ ಬರುವವರೆಗೆ, ಸ್ಟಾರ್ಟ್ ಆಗುವವರೆಗೆ ಆನ್ಲೈನ್ ಕ್ಲಾಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.